ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಂತೆ ಒಂದಿಷ್ಟು MCQ ಪ್ರಶ್ನೆಗಳನ್ನು ಚರ್ಚಿಸೋಣ. ಹಿಂದಿನ ಕ್ಲಾಸಿನಲ್ಲಿ ನಾವು ಕನಿಷ್ಠ ಒಂದು 40 ಪ್ರಶ್ನೆಗಳನ್ನು MCQ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದು, ಶಿ ಏಮ್ಸ್ ಟು ಬಿಕಮ್ ಡ್ಯಾಶ್ ಇಂಜಿನಿಯರ್ ವೆನ್ ಗ್ರೋಸ್ ಅಪ್. ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಆ್ಯನ್, ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ಸರಿಯಾದ ಆಪ್ಷನ್ ಬಿ ಆ್ಯನ್. ಶಿ ಏಮ್ಸ್ ಟು ಬಿಕಮ್ ಆ್ಯನ್ ಇಂಜಿನಿಯರ್. ಇಲ್ಲಿ ಇಂಜಿನಿಯರ್ ಅಲ್ಲಿರ್ತಕ್ಕಂತಹ ಮೊದಲ ಒಂದು ಲೆಟರ್ ನಾವೇನು ನೋಡ್ತೀವಿ ಅಂದರೆ ಈ ಓವೆಲ್ ನೋಡ್ತೀವಿ. ಸೊ ಅದರ ಹಿಂದ್ಗಡೆ ಇನ್ಡೆಫಿನಿಟ್ ಆರ್ಟಿಕಲ್ ಯಾನ್ ಬರಲೇಬೇಕು. ಇಂಜಿನಿಯರ್ ಅಂದರೆ ಸಿಂಗಲ್ ನೌನ್ ಅದ. ಸೊ ಇಲ್ಲಿ ಸರಿಯಾದ ಮತ್ತು ಸೂಟೇಬಲ್ ಆರ್ಟಿಕಲ್ಸ್ ಆ್ಯನ್ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಹಿ ಈಸ್ ಡ್ಯಾಶ್ ಹಾನರಬಲ್ ಮ್ಯಾನ್ ಹೂ ಆಲ್ವೇಸ್ ಕೀಪ್ಸ್ ಹೀಸ್ ವರ್ಡ್. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆ್ಯನ್. ಹಿ ಈಸ್ ಆ್ಯನ್ ಹಾನರಬಲ್ ಮ್ಯಾನ್ ಹೂ ಆಲ್ವೇಸ್ ಕೀಪ್ ಹೀಸ್ ವರ್ಡ್. ಇಲ್ಲಿ ಹಾನರಬಲ್ ಮ್ಯಾನ್ ಅನ್ನೋದು ನೌನ್. ಇಲ್ಲಿ ಎಚ್ ಕಾನ್ಸೋನೆಂಟ್ ಆದರೂ ಕೂಡ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸೌಂಡ್ ಓವೆಲ್ ಇರೋದ್ರಿಂದ ಇಲ್ಲಿ ಸರಿಯಾದ ಆಪ್ಷನ್ ನಾವು ಆ್ಯನನ್ನು ಹಾಕಬೇಕಾಗ್ತೈತಿ. ಸೊ ಆ್ಯನ್ ಇಸ್ ದ ರೈಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ, ದ ಗೈಡ್ ಸೆಡ್ ಡ್ಯಾಶ್ ಓರಿಯೆಂಟೇಷನ್ ಆಫ್ ದ ಬಿಲ್ಡಿಂಗ್ ಅಲೋಸ್ ಫಾರ್ ಮ್ಯಾಕ್ಸಿಮಮ್ ಸನ್ಲೈಟ್. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ನೋ ಆರ್ಟಿಕಲ್. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ದ. ದ ಇಸ್ ದ ಡೆಫಿನಿಟ್ ಆರ್ಟಿಕಲ್. ದ ಓರಿಯೆಂಟೇಷನ್ ಆಫ್ ದ ಬಿಲ್ಡಿಂಗ್ ಅಲೋಸ್ ಫಾರ್ ಮ್ಯಾಕ್ಸಿಮಮ್ ಸನ್ಲೈಟ್. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಆ ಓರಿಯೆಂಟೇಷನ್ ಬಗ್ಗೆ ಹೇಳಬೇಕಾದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕಾಗ್ತೈತಿ. ಸೊ ರೈಟ್ ಆಪ್ಷನ್ ಈಸ್ ಸಿ. ಮುಂದಿನ ಪ್ರಶ್ನೆ, ಐ ಲೈಕ್ ಪ್ಲೇಯಿಂಗ್ ಡ್ಯಾಶ್ ಗಿಟಾರ್ ಬಟ್ ಮೈ ಬ್ರದರ್ ಪ್ರಿಫರ್ಸ್ ಪ್ಲೇಯಿಂಗ್ ಡ್ಯಾಶ್ ಫುಟ್ಬಾಲ್. ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ದ ಆ್ಯಂಡ್ ದ, ಆಪ್ಷನ್ ಬಿ ಎ ನೋ ಆರ್ಟಿಕಲ್, ಆಪ್ಷನ್ ಸಿ ದ ನೋ ಆರ್ಟಿಕಲ್, ಆಪ್ಷನ್ ಡಿ ನೋ ಆರ್ಟಿಕಲ್ ದ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ ನೋ ಆರ್ಟಿಕಲ್. ಐ ಲೈಕ್ ಪ್ಲೇಯಿಂಗ್ ದ ಗಿಟಾರ್. ಪರ್ಟಿಕ್ಯುಲರ್ ಆಗಿ ಗಿಟಾರ್ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ನಾವು ಪ್ಲೇ ಮಾಡೋದ್ರಿಂದ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಯೂಸ್ ಮಾಡ್ತೇವೆ. ಬಟ್ ಮೈ ಬ್ರದರ್ ಪ್ರಿಫರ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಹಿಯರ್ ನೋ ಆರ್ಟಿಕಲ್. ಇಲ್ಲಿ ಯಾವುದೇ ರೀತಿಯ ಆರ್ಟಿಕಲನ್ನು ಯೂಸ್ ಮಾಡಲ್ಲ. ಹಾಗಾಗಿ ದ ಮತ್ತು ನೋ ಆರ್ಟಿಕಲ್, ಸ್ಪೋರ್ಟ್ಸ್ ನೇಮ್ ಹಿಂದ್ಗಡೆ ಯಾವ ಆರ್ಟಿಕಲ್ಗಳನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಡ್ಯಾಶ್ ಹೈಯರ್ ಯು ಕ್ಲೈಂಬ್ ಡ್ಯಾಶ್ ಕೋಲ್ಡರ್ ಇಟ್ ಗೆಟ್ಸ್. ಆಪ್ಷನ್ ಎ ಆ್ಯಂಡ್ ಎ, ಆಪ್ಷನ್ ಬಿ ದ ಆ್ಯಂಡ್ ದ, ಆಪ್ಷನ್ ಸಿ ದ ಆ್ಯಂಡ್ ಎ, ಆಪ್ಷನ್ ಡಿ ಎ ಆ್ಯಂಡ್ ದ. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ ದ ಆ್ಯಂಡ್ ದ. ದ ಹೈಯರ್ ಯು ಕ್ಲೈಂಬ್ ದ ಕೋಲ್ಡರ್ ಇಟ್ ಗೆಟ್ಸ್. ಪರ್ಟಿಕ್ಯುಲರ್ ಆಗಿ ನಾವು ಒಂದು ವಿಚಾರವನ್ನು ವ್ಯಕ್ತಪಡಿಸಬೇಕಾದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ನಾವು ಯೂಸ್ ಮಾಡ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಯು ಹ್ಯಾವಂಟ್ ಫಿನಿಶ್ಡ್ ಯುವರ್ ಅಸೈನ್ಮೆಂಟ್ ಎಟ್. ಇದು ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಸರಿಯಾದ ಕ್ವಶನ್ ಟ್ಯಾಗ್ ಯಾವುದು? ಯು ಹ್ಯಾವಂಟ್ ಫಿನಿಶ್ಡ್ ಯುವರ್ ಅಸೈನ್ಮೆಂಟ್ ಎಟ್. ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಹ್ಯಾವ್ ಯು, ಆಪ್ಷನ್ ಬಿ ಹ್ಯಾವಂಟ್ ಯು, ಆಪ್ಷನ್ ಸಿ ಡಿಡ್ ಯು, ಆಪ್ಷನ್ ಡಿ ಡೂ ಯು. ಇಲ್ಲಿ ಸ್ಟೇಟ್ಮೆಂಟ್ ಆಲ್ರೆಡಿ ಪಾಸಿಟಿವ್ ಇರೋದ್ರಿಂದ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿರೋದ್ರಿಂದ ಇಲ್ಲಿ ಸರಿಯಾದ ನಾವು ಹೆಲ್ಪಿಂಗ್ ವರ್ಬನ್ನು ಹ್ಯಾವ್ ತೊಗೊಳ್ತೀವಿ ಮತ್ತು ಸಬ್ಜೆಕ್ಟ್ ಪ್ಲೇಸಲ್ಲಿ ಯು ಇದೆ. ಸೊ ಇದು ನೆಗೆಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಆಪ್ಷನ್ ಎ ಹ್ಯಾವ್ ಯು ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಲೆಟ್ಸ್ ಗೋ ಔಟ್ ಫಾರ್ ಡಿನ್ನರ್ ಟು ನೈಟ್. ಆಪ್ಷನ್ ಎ ವಿಲ್ ವಿ, ಆಪ್ಷನ್ ಬಿ ಶಲ್ ವಿ, ಆಪ್ಷನ್ ಸಿ ಡೋಂಟ್ ವಿ, ಆಪ್ಷನ್ ಡಿ ಕ್ಯಾನ್ ವಿ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಶಲ್ ವಿ. ಲೆಟ್ಸ್ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಸ್ಟೇಟ್ಮೆಂಟ್ಗೆ ನಾವು ಯಾವಾಗಲೂ ಕ್ವಶನ್ ಟ್ಯಾಗ್ ಶಲ್ ವಿ ಅನ್ನು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಐ ಆಮ್ ರೈಟ್ ಅಬೌಟ್ ದಿಸ್ ಸಿಚುವೇಶನ್. ಕ್ವಶನ್ ಟ್ಯಾಗ್ ನೋಡೋದಾದ್ರೆ ಆಪ್ಷನ್ ಒಳಗೆ ಆಮ್ ನಾಟ್ ಐ, ಆಪ್ಷನ್ ಬಿ ಆರಂಟ್ ಐ, ಆಪ್ಷನ್ ಸಿ
isn't it? Option D, am I? ಸರಿಯಾದ ಆನ್ಸರ್ ಬಿ, aren't I. ಬಿ ಆಪ್ಷನ್ aren't I. ಇಲ್ಲಿ ಆ್ಯಮ್ ಇರೋದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್ ಇದೆ, ಸೊ ಆ್ಯಮಂಟ್ ಆರ್ ಆ್ಯಮ್ ನಾಟ್ ಐ ಅನ್ನೋದನ್ನು ಯೂಸ್ ಮಾಡ್ತೀವಿ. ಬಟ್ ಆ್ಯಮ್ ನಾಟ್ ಐ ಆರ್ ಆ್ಯಮಂಟ್ ಐ ಅಲ್ಲ, ಇಲ್ಲಿ ಸರಿಯಾದ ಆಪ್ಷನ್ ಆರ್ ಬರ್ತದೆ. ಸೊ ಆನ್ಸರ್ ಈಸ್ aren't I. ಮುಂದಿನ ಪ್ರಶ್ನೆ, nobody called for me while I was out. Option A, did they, didn't they, did he, didn't he. ಸರಿಯಾದ ಆನ್ಸರ್ ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ ಹಾಗೂ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಇದು ಸ್ಟೇಟ್ಮೆಂಟ್ ಇರೋದ್ರಿಂದ ನಾವು ಕ್ವಶನ್ ಟ್ಯಾಗ್ ಡಿಡ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಆಲ್ರೆಡಿ ನೆಗೆಟಿವ್ ಸೆನ್ಸ್ ಅಂದರೆ ನೋಬಡಿ, ದ ವರ್ಡ್ ನೋಬಡಿ ಟೆಲ್ಸ್ ಅಸ್ ಇಟ್ ಈಸ್ ಇನ್ ನೆಗೆಟಿವ್. ಸೊ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರಬೇಕು. ಆಪ್ಷನ್ ಎ, ಡಿಡ್ ದೇ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದೇರ್ ಈಸ್ ಲಿಟಲ್ ವಾಟರ್ ಲೆಫ್ಟ್ ಇನ್ ದ ಜಗ್. ಆಪ್ಷನ್ ಎ, isn't there, is there, isn't it, is it. ಸರಿಯಾದ ಆನ್ಸರ್ ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಅದರ ಮೇಲೆ ನಾವು ಕ್ವಶನ್ ಟ್ಯಾಗನ್ನು ನೋಡೋದಾದೆ ಅಂದ್ರೆ ಇಲ್ಲಿ ವರ್ಡ್ ಲಿಟಲ್ ಅನ್ನೋದು ಏನು ಮಾಡ್ತೈತಿ, ನೆಗೆಟಿವ್ ಸೆನ್ಸನ್ನು ತೋರಿಸ್ತೈತಿ. ಸೊ ಇಲ್ಲಿ ಇದು ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟ್ ನೆಗೆಟಿವ್ ಆದರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗ್ತೈತಿ. ಸೊ ಹೆಲ್ಪಿಂಗ್ ವರ್ಬ್ ಈಸ್ ಐತಿ, ಈಸ್ ಬರ್ತೈತಿ. ದೆನ್ ದೇರ್ ಐತಿ, ದೇರ್ ಈಸ್ ದ ರೈಟ್ ಆಪ್ಷನ್. ಆಪ್ಷನ್ ಬಿ, ಈಸ್ ದೇರ್. ಮುಂದಿನ ಪ್ರಶ್ನೆ, ಶಟ್ ದ ಫ್ರಂಟ್ ಡೋರ್ ಬಿಹೈಂಡ್ ಯು. ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ, ವಿಲ್ ಯು, ಆಪ್ಷನ್ ಬಿ, ಡೋಂಟ್ ಯು, ಆಪ್ಷನ್ ಸಿ, ಶೆಲ್ ಯು, ಆಪ್ಷನ್ ಡಿ, ಆಕ್ಸಿಲಿಯರಿ ಯು. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ, ವಿಲ್ ಯು. ಇಲ್ಲಿ ಇಂಪರೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಬಂದಾಗ ನಾವು ಕ್ವಶನ್ ಟ್ಯಾಗಲ್ಲಿ ವಿಲ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎ, ವಿಲ್ ಯು ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಶಿ ರೇರ್ಲಿ ಗೋಸ್ ಟು ಪಾರ್ಟೀಸ್ ನವ ಡೇಸ್. ಆಪ್ಷನ್ ಎ, ಡಸಂಟ್ ಶಿ, ಡಸ್ ಶಿ, isn't she, handles she. ಇಲ್ಲಿ ಸರಿಯಾದ ಆನ್ಸರ್ ಶಿ ರೇರ್ಲಿ ಗೋಸ್. ಸಿಂಪಲ್ ಪ್ರೆಸೆಂಟಲ್ಲಿದೆ, ಬಟ್ ವಾಕ್ಯದಲ್ಲಿ ರೇರ್ ಅನ್ನೋ ಒಂದು ಶಬ್ದ ಯೂಸ್ ಮಾಡಿದ್ರಿಂದ ಇದು ನೆಗೆಟಿವಿಟಿಯನ್ನು ತೋರಿಸ್ಕೊಡ್ತೈತಿ. ಸೊ ಪಾಸಿಟಿವ್ ಆಗಿ ಕ್ವಶನ್ ಟ್ಯಾಗನ್ನು ನಾವು ಯೂಸ್ ಮಾಡಬೇಕು. ಸರಿಯಾದ ಆಪ್ಷನ್ ಬಿ, ಡಸ್ ಶಿ. ಮುಂದಿನ ಪ್ರಶ್ನೆ, ದಿಸ್ ಈಸ್ ದ ಡ್ಯಾಶ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಈ ಪ್ರಶ್ನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ, ಇಂಟ್ರೆಸ್ಟಿಂಗ್, ಆಪ್ಷನ್ ಬಿ, ಮೋರ್ ಇಂಟ್ರೆಸ್ಟಿಂಗ್, ಆಪ್ಷನ್ ಸಿ, ಮೋಸ್ಟ್ ಇಂಟ್ರೆಸ್ಟಿಂಗ್, ಆಪ್ಷನ್ ಡಿ, ಇಂಟ್ರೆಸ್ಟಿಂಗ್ಲಿ. ಸರಿಯಾದ ಆನ್ಸರ್ ಆಪ್ಷನ್ ಸಿ, ಮೋಸ್ಟ್ ಇಂಟ್ರೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ದ ಇಲ್ಲಿರೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿ ಮೋಸ್ಟ್ ಬರ್ತದೆ. ಸೊ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ಐರನ್ ಈಸ್ ಡ್ಯಾಶ್ ದ್ಯಾನ್ ಎನಿ ಅದರ್ ಮೆಟಲ್. ಆಪ್ಷನ್ ಎ, ಹೆವಿ, ಆಪ್ಷನ್ ಬಿ, ಹೆವಿಯರ್, ಆಪ್ಷನ್ ಸಿ, ಹೆವಿಯೆಸ್ಟ್, ಆಪ್ಷನ್ ಡಿ, ಮೋರ್ ಹೆವಿ. ಇಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಬಿ, ಹೆವಿಯರ್ is the right answer. Iron is heavier than any other metal. ಮುಂದಿನ ಪ್ರಶ್ನೆ, ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆಸ್ ಡ್ಯಾಶ್ ಆಸ್ ಮುಂಬೈ. ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ, ಬಿಗ್, ಆಪ್ಷನ್ ಬಿ, ಬಿಗ್ಗರ್, ಸಿ, ಬಿಗ್ಗೆಸ್ಟ್, ಆಪ್ಷನ್ ಡಿ, ಮೋರ್ ಬಿಗ್. ಇಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದ್ರೆ ಆಪ್ಷನ್ ಎ, ಬಿಗ್. ಬಿಗ್ ಆ್ಯಸ್ ಅಂದರೆ ಪಾಸಿಟಿವ್ ಡಿಗ್ರಿ ಇರೋದ್ರಿಂದ ಇಲ್ಲಿ ನಾವು ಬಿಗ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಶಿ ಈಸ್ ದ ಡ್ಯಾಶ್ ಆಫ್ ದ ಟೂ ಸಿಸ್ಟರ್ಸ್. ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ಆಪ್ಷನ್ ಎ, ಟಾಲ್, ಆಪ್ಷನ್ ಬಿ, ಟಾಲರ್, ಆಪ್ಷನ್ ಸಿ, ಟಾಲೆಸ್ಟ್, ಆಪ್ಷನ್ ಡಿ, ಮೋಸ್ಟ್ ಟಾಲ್. ಸರಿಯಾದ ಆನ್ಸರ್ ಆಪ್ಷನ್ ಸಿ, ಟಾಲೆಸ್ಟ್. ಶಿ ಈಸ್ ದ ಟಾಲೆಸ್ಟ್ ಆಫ್ ದ ಟೂ ಸಿಸ್ಟರ್ಸ್. ಮುಂದಿನ ಪ್ರಶ್ನೆ, ಮೈ ನ್ಯೂ ಲ್ಯಾಪ್ಟಾಪ್ ರನ್ಸ್ ಮಚ್ ಡ್ಯಾಶ್ ದ್ಯಾನ್ ಮೈ ಓಲ್ಡ್ ಒನ್. ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ಆಪ್ಷನ್ ಎ, ಫಾಸ್ಟ್, ಆಪ್ಷನ್ ಬಿ, ಫಾಸ್ಟರ್, ಆಪ್ಷನ್ ಸಿ, ಫಾಸ್ಟೆಸ್ಟ್, ಆಪ್ಷನ್ ಡಿ, ಮೋರ್ ಫಾಸ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಫಾಸ್ಟರ್. ಇಲ್ಲಿ ದ್ಯಾನ್ ಅನ್ನೋ ವರ್ಡ್ ಯೂಸ್ ಮಾಡಿದಾಗ ಅಲ್ಲಿ ಕಂಪ್ಯಾರಿಟಿವ್ ಆಗ್ತದೆ, ಕಂಪ್ಯಾರಿಸನ್ ಬರ್ತೈತಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಯನ್ನು ನಾವು ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಫಾಸ್ಟರ್ ಅನ್ನೋ ವರ್ಡ್ ಸರಿಯಾದ ಆಪ್ಷನ್ ಆಗ್ತೈತಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಫಾಸ್ಟರ್. ಮುಂದಿನ ಪ್ರಶ್ನೆ, ಪ್ರಿವೆಂಟಿಂಗ್ ಅ ಡಿಸೀಸ್ ಈಸ್ ಡ್ಯಾಶ್ ದ್ಯಾನ್ ಕ್ಯೂರಿಂಗ್ ಇಟ್. ಆಪ್ಷನ್ ಎ, ಗುಡ್, ಆಪ್ಷನ್ ಬಿ, ಬೆಟರ್, ಆಪ್ಷನ್ ಸಿ, ಬೆಸ್ಟ್,
ಆಪ್ಷನ್ ಡಿ ಎಕ್ಸಲೆಂಟ್. ಸರಿಯಾದ ಆಪ್ಷನ್ ಬಿ ಬೆಟರ್ ದ್ಯಾನ್, ಕ್ಯೂರಿಂಗ್ ಇಟ್ ಅಂತೇಳಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಕ್ರೈಟೀರಿಯನ್? ಆಪ್ಷನ್ ಎ ಕ್ರೈಟೀರಿಯನ್ಸ್, ಆಪ್ಷನ್ ಬಿ ಕ್ರೈಟೀರಿಯಾ, ಆಪ್ಷನ್ ಸಿ ಕ್ರೈಟೀರಿಯಾಸ್, ಆಪ್ಷನ್ ಡಿ ಕ್ರೈಟೀರಿಯೇ. ಇಲ್ಲಿ ಸರಿಯಾದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರೈಟೀರಿಯನ್ನ ಕ್ರೈಟೀರಿಯಾ ಇಸ್ ದ ರೈಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಹೋಪ್ ಯು ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಆಲ್. ಇನ್ನೂ ನಮ್ಮ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.